ಅಂದ್ರಹಳ್ಳಿಯಲ್ಲಿ ಗೋರ್ವನಹಳ್ಳಿ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದರ್ಶನ ಪಡೆದ ವಿಧಾನ ಪರಿಷತ್ ಸದಸ್ಯ ಜವರಾಯಿಗೌಡ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಂದ್ರಹಳ್ಳಿ ಮುಖ್ಯ ರಸ್ತೆ ಅನುಪಮ ಶಾಲೆ ಹತ್ತಿರ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಸಂಘಟನಾ ಕಾರ್ಯದರ್ಶಿ ಧನಂಜಯ್ ಮತ್ತು ಅವರ ಸ್ನೇಹಿತರು ಅವರ ನೇತೃತ್ವದಲ್ಲಿ ಜಗನ್ಮಾತೆ ಗೋರ್ವನಹಳ್ಳಿ ಮಹಾಲಕ್ಷ್ಮೀ ದೇವಿ ಮೂರ್ತಿಯನ್ನ ವಿವಿಧ ಹೂಗಳಿಂದ ಅಲಂಕಾರ ಪ್ರತಿಷ್ಠಾಪಿಸಿ ದೇವಿಗೆ ಶಾಸ್ತ್ರೋಕ್ತವಾಗಿ ಪೂಜಾ ಪುನಸ್ಕಾರ ಮಹಾಮಂಗಳಾರತಿ ನಡೆಯಿತು. ಜೊತೆಗೆ ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವವನ್ನು ಜರುಗಿತು. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪ್ರಭಾವಿ ಮುಖಂಡ ಹಾಗೂ ವಿಧಾನ ಪರಿಷತ್ ಸದಸ್ಯ ಜವರಾಯಿಗೌಡ ಆಗಮಿಸಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಮಹಾಲಕ್ಷ್ಮೀ ದೇವಿ ದರ್ಶನ ಪಡೆದರು. ನಂತರ ಅವರು ಮಾತನಾಡಿ, ನಮ್ಮ ಕ್ಷೇತ್ರದ ಅಂದ್ರಹಳ್ಳಿ ಗ್ರಾಮದವರು ತಾಯಿ ಲಕ್ಷ್ಮೀ ದೇವಿ ಕರೆಸಿ ಸಾರ್ವಜನಿಕರಿಗೆ ದರ್ಶನ ಪಡೆಯಲು ಅನುಕೂಲ ಮಾಡಿ ದೇವಿಯನ್ನ ಸಕಲ ಸಂಪತ್ತು ಕರುಣಿಸಿ ಎಂದು ಜವರಾಯಿಗೌಡ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಮಾಜಿ ಪಾಲಿಕೆ ಸದಸ್ಯ ಹನುಮಂತೇಗೌಡ, ಮಂಡ್ಯ ಮಲ್ಲೇಶ್ ಅವರ ಸ್ನೇಹಿತರು ಸಂತೋಷ್ ಜವರಾಯಿಗೌಡ, ಎಜಿಎನ್ ಕನ್ವೆನ್ಷನ್ ಹಾಲ್ ಮಾಲೀಕ ಅಜಯ್ ಕುಮಾರ್, ಜೆಡಿಎಸ್ ಯುವ ಮುಖಂಡ ಸತೀಶ್, ಡಿ ಗ್ರೂಪ್ ಜನಾರ್ದನ ಆಗಮಿಸಿ ದೇವಿಯ ದರ್ಶನಕ್ಕೆ ಪಾತ್ರರಾದರು. ಅಂದ್ರಹಳ್ಳಿಯ ಮುಖ್ಯ ರಸ್ತೆ ರಾಜಬೀದಿಯಲ್ಲಿ ವಿವಿಧ ಬಡಾವಣೆಗಳಲ್ಲಿ ಗೋರ್ವನಹಳ್ಳಿ ಮಹಾಲಕ್ಷ್ಮಿ ವಿಗ್ರಹವನ್ನು ಬೆಳ್ಳಿ ರಥದ ರಾಜಬೀದಿಯಲ್ಲಿ ಡೊಳ್ಳು ಕುಣಿತ, ಪೂಜಾ ಕುಣಿತ, ವೀರಗಾಸೆ ಮತ್ತು ವಿವಿಧ ಮಾಧ್ಯಮಗಳೊಂದಿಗೆ ಬಹುವಿಜೃಂಭಣೆಯಿಂದ ಮೆರವಣಿಗೆ ನಡೆಸಿದರು. ಈ ಅದ್ಭುತ ಮೆರವಣಿಗೆಯಲ್ಲಿ ರಾಜಕೀಯ ಗಣ್ಯರು, ಕನ್ನಡಪರ ಸಂಘಟನೆಗಳು, ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಮತ್ತು ಆಯೋಜಕರು ದೇವು, ಉಮೇಶ್, ವಿಜಯಕುಮಾರ್, ಧನು, ಶ್ರೀನಿವಾಸ್, ಆಟೋ, ವಿಜಯಕುಮಾರ್, ಪ್ರಭು, ಗಂಗಣ್ಣ, ಗಿರೀಶ್, ಅಜಯ್, ನವೀನ್, ಕ್ಷೇತ್ರದ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷೆ ಸಾಕಮ್ಮ, ಅಂದ್ರಹಳ್ಳಿ, ಬಾಲಾಜಿ ನಗರ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.